ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ವಿಸ್ತಾರ ನಂತರ ಈಗ ಯಾವ ಏರ್ಲೈನ್ಸ್ ವಿವಾದಕ್ಕೆ ಸಿಲುಕಿದೆ? ದೇಶದಲ್ಲಿ ವಿದ್ಯುತ್ ಬಳಕೆ ಎಷ್ಟು ಹೆಚ್ಚಾಗಿದೆ? ಒಂದು ವರ್ಷದಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಲ್ಲಿ ಹೂಡಿಕೆ ಎಷ್ಟು ಹೆಚ್ಚಾಗಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಕೂಡ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ವಿಸ್ತಾರ ನಂತರ ಈಗ ವಿವಾದಕ್ಕೆ ಸಿಲುಕಿದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್. ವಿಸ್ತಾರ ಏರ್ಲೈನ್ ನಂತರ ಈಗ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನಲ್ಲಿಯೂ ವಿವಾದಗಳು ಹುಟ್ಟಿಕೊಂಡಿವೆ. ಏರ್ಲೈನ್ಸ್ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಅಂತ ಕ್ಯಾಬಿನ್ ಕ್ರ್ಯೂ ಆರೋಪಿಸಿದ್ದಾರೆ. ಅಲ್ಲದೆ ಸಿಬ್ಬಂದಿಯನ್ನ ಸಮಾನವಾಗಿ ನಡೆಸಿಕೊಳ್ಳುತ್ತಿಲ್ಲ. ಈ ವಿಷಯವಾಗಿ ಟಾಟಾ ಗ್ರೂಪ್ ಮತ್ತು ಏರ್ ಇಂಡಿಯಾ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಸುಮಾರು 300 ಉದ್ಯೋಗಿಗಳಿಂದ ದೂರು ಬಂದಿದೆ ಎಂದು ಯೂನಿಯನ್ ಹೇಳಿಕೊಂಡಿದೆ. ಏರ್ಲೈನ್ನಲ್ಲಿ ಉನ್ನತ ಹುದ್ದೆಗಳಿಗೆ ಸಂದರ್ಶನಕ್ಕೆ ಬಂದಿರುವ ಉದ್ಯೋಗಿಗಳನ್ನು ಉತ್ತಮ ಕಾರ್ಯಕ್ಷಮತೆ ಇದ್ರೂ ಕೂಡ ನೇಮಕ ಮಾಡಿಕೊಂಡಿಲ್ಲ. HRA ಸೇರಿದಂತೆ ಹಲವು ಭತ್ಯೆಗಳನ್ನು ತೆಗೆದುಹಾಕಲಾಗಿದೆ. ಇದರಿಂದಾಗಿ ಏರ್ಲೈನ್ಸ್ ಲಾಭ ಗಳಿಸ್ತಾ ಇದ್ರೂ ಉದ್ಯೋಗಿಗಳ ಸಂಬಳ ಕಡಿಮೆಯಾಗಿದೆ. ಈ ಪತ್ರಕ್ಕೆ ಆಡಳಿತ ಮಂಡಳಿಯಿಂದ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನಲ್ಲಿ ಸುಮಾರು 2,000 ಕ್ಯಾಬಿನ್ ಕ್ರ್ಯೂ ಇದ್ದಾರೆ. 2022ರಲ್ಲಿ ಏರ್ ಇಂಡಿಯಾದಿಂದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಅನ್ನು ಟಾಟಾ ಗ್ರೂಪ್ ಸ್ವಾಧೀನಪಡಿಸಿಕೊಂಡಿತ್ತು. ಕಳೆದ ತಿಂಗಳು ಬಿಕ್ಕಟ್ಟಿನಿಂದಾಗಿ ವಿಸ್ತಾರ ವಿಮಾನಯಾನ ಸಂಸ್ಥೆಯು ತನ್ನ ಸಾಮರ್ಥ್ಯವನ್ನು 90% ಕಡಿಮೆಗೊಳಿಸಬೇಕಾಯಿತು. ಜಿಎಸ್ಟಿ ಸಂಗ್ರಹದಲ್ಲಿ ದಾಖಲೆಯ ಜಿಗಿತ. ದೇಶದಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ದಾಖಲೆಯ ಏರಿಕೆಯಾಗಿದೆ. ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಒಟ್ಟು ಜಿಎಸ್ಟಿ ಸಂಗ್ರಹ ಏಪ್ರಿಲ್ 2024ರಲ್ಲಿ 2.10 ಲಕ್ಷ ಕೋಟಿ ರೂಪಾಯಿಗಳ ದಾಖಲೆಯ ಮಟ್ಟ ತಲುಪಿದೆ. ಒಂದು ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ 2 ಲಕ್ಷ ಕೋಟಿ ದಾಟಿರುವುದು ಇದೇ ಮೊದಲು. ಅಂಕಿ ಸಂಖ್ಯೆಗಳ ಪ್ರಕಾರ ಏಪ್ರಿಲ್ 2024ರಲ್ಲಿ ಒಟ್ಟು ಜಿಎಸ್ಟಿ ಸಂಗ್ರಹದಲ್ಲಿ ಸರ್ಕಾರ ಸಿಜಿಎಸ್ಟಿ ಮೂಲಕ ಸುಮಾರು 43,846 ಕೋಟಿ ರೂಪಾಯಿ ಬಂದಿದೆ. ಎಸ್ಜಿಎಸ್ಟಿ ಮೂಲಕ ರೂಪಾಯಿ 53,538 ಕೋಟಿ ಸಂಗ್ರಹ ಆಗಿದೆ. ಇಂಟಿಗ್ರೇಟೆಡ್ ಜಿಎಸ್ಟಿಯಿಂದ ರೂಪಾಯಿ 99,623 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಇದರಲ್ಲಿ ಆಮದು ಮಾಡಿಕೊಂಡ ವಸ್ತುಗಳ ಮೇಲೆ ವಿಧಿಸಲಾಗಿರುವ ರೂಪಾಯಿ 37,827 ಕೋಟಿ ತೆರಿಗೆಯೂ ಕೂಡ ಸೇರಿದೆ. ಈ ಹಿಂದೆ ಮಾರ್ಚ್ನಲ್ಲಿ ಜಿಎಸ್ಟಿ ಸಂಗ್ರಹ ರೂಪಾಯಿ 1.78 ಲಕ್ಷ ಕೋಟಿ ಆಗಿತ್ತು. 3 ತಿಂಗಳಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಲ್ಲಿ ಹೂಡಿಕೆ 3 ಪಟ್ಟು ಹೆಚ್ಚಳ. ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ವಿಭಾಗದಲ್ಲಿ ಹೂಡಿಕೆ 3 ಪಟ್ಟು ಹೆಚ್ಚಾಗಿದ್ದು ಮಾರ್ಚ್ ಕ್ವಾರ್ಟರ್ನಲ್ಲಿ 5,743 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ತ್ರೈಮಾಸಿಕದಲ್ಲಿ ರೂಪಾಯಿ 1,735 ಕೋಟಿ ಇತ್ತು. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಕಂಪನಿ ಕುಶ್ಮನ್ ಮತ್ತು ವೇಕ್ ಫೀಲ್ಡ್ ಪ್ರಕಾರ ಇದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿನ ಒಟ್ಟು ಹೂಡಿಕೆಯ 63% ಆಗಿದೆ. ಮಾರ್ಚ್ ತ್ರೈಮಾಸಿಕದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ 9,124 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು C&W ಕ್ಯಾಪಿಟಲ್ ಮಾರ್ಕೆಟ್ಸ್ ವರದಿ ತಿಳಿಸಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 8,830 ಕೋಟಿ ರೂಪಾಯಿ ಆಗಿತ್ತು. ಆಫೀಸ್ ಪ್ರಾಪರ್ಟಿಯಲ್ಲಿ ಹೂಡಿಕೆಯು ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 4,248 ಕೋಟಿ ರೂಪಾಯಿಗೆ ಸ್ವಲ್ಪವೇ ಏರಿಕೆ ಕಂಡಿದೆ. ಕಳೆದ ತ್ರೈಮಾಸಿಕದಲ್ಲಿ ಇದು 2,180 ಕೋಟಿ ರೂಪಾಯಿ ಇತ್ತು. ಮಿಕ್ಸೆಡ್ ಯೂಸ್ ಪ್ರಾಡಕ್ಟ್ಗಳಲ್ಲಿ ಹೂಡಿಕೆಯು ಮಾರ್ಚ್ ಕ್ವಾರ್ಟರ್ನಲ್ಲಿ 865 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಕಳೆದ ವರ್ಷದ ಇದೇ ಕ್ವಾರ್ಟರ್ನಲ್ಲಿ 1,645 ಕೋಟಿ ರೂಪಾಯಿ ಆಗಿತ್ತು. ದೇಶದಲ್ಲಿ ವಿದ್ಯುತ್ ಬಳಕೆ ಏಪ್ರಿಲ್ನಲ್ಲಿ 144.89 ಬಿಲಿಯನ್ ಯೂನಿಟ್ಗಳಿಗೆ 11% ಹೆಚ್ಚಳ. ದೇಶದಲ್ಲಿ ವಿದ್ಯುತ್ ಬಳಕೆ ಏಪ್ರಿಲ್ನಲ್ಲಿ ವಾರ್ಷಿಕವಾಗಿ ಸುಮಾರು 11% ಹೆಚ್ಚಳವಾಗಿದೆ. 144.25 ಬಿಲಿಯನ್ ಯೂನಿಟ್ಗಳಿಗೆ ತಲುಪಿದೆ. ಮುಖ್ಯವಾಗಿ ತಾಪಮಾನದ ಹೆಚ್ಚಳದಿಂದಾಗಿ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ಈ ಮಾಹಿತಿಯನ್ನು ಸರ್ಕಾರದ ಅಂಕಿಅಂಶಗಳಿಂದ ಪಡೆಯಲಾಗಿದೆ. ಏಪ್ರಿಲ್ 2023ರಲ್ಲಿ ವಿದ್ಯುತ್ ಬಳಕೆ 130.08 ಬಿಲಿಯನ್ ಯೂನಿಟ್ ಆಗಿತ್ತು. 2024ರ ಏಪ್ರಿಲ್ನಲ್ಲಿ ಒಂದು ದಿನದ ವಿದ್ಯುತ್ನ ಗರಿಷ್ಠ ಬೇಡಿಕೆಯು 224.18 ಗಿಗಾವ್ಯಾಟ್ಗೆ ಹೆಚ್ಚಾಗಿದೆ. 2023ರ ಏಪ್ರಿಲ್ನಲ್ಲಿ ಇದು 215.88 ಗಿಗಾವ್ಯಾಟ್ ಆಗಿತ್ತು. ಬೇಸಿಗೆಯಲ್ಲಿ 260 ಗಿಗಾವ್ಯಾಟ್ ವಿದ್ಯುತ್ ಗರಿಷ್ಠ ಬೇಡಿಕೆ ಹುಟ್ಟಲಿದೆ ಎಂದು ವಿದ್ಯುತ್ ಸಚಿವಾಲಯ ಅಂದಾಜಿಸಿದೆ. ಗೋ ಫಸ್ಟ್ನ 54 ವಿಮಾನಗಳ ನೋಂದಣಿ ರದ್ದು. ಏವಿಯೇಷನ್ ರೆಗ್ಯುಲೇಟರ್ DGCA ಗೋ ಫಸ್ಟ್ ಏರ್ಲೈನ್ಸ್ನ 54 ವಿಮಾನಗಳ ನೋಂದಣಿಯನ್ನು ರದ್ದುಗೊಳಿಸಿದೆ. ಗೋ ಫಸ್ಟ್ ಗುತ್ತಿಗೆ ಪಡೆದ ವಿಮಾನದ ನೋಂದಣಿಯನ್ನು 5 ದಿನಗಳಲ್ಲಿ ರದ್ದುಗೊಳಿಸುವಂತೆ ಏಪ್ರಿಲ್ 26ರಂದು ದೆಹಲಿ ಹೈಕೋರ್ಟ್ ಸೂಚಿಸಿತ್ತು. ಇದಾದ ಬಳಿಕ ಏರ್ಲೈನ್ಸ್ ರೆಗ್ಯುಲೇಟರ್ ಈ ಕ್ರಮವನ್ನು ಕೈಗೊಂಡಿದೆ. ನಗದು ಕೊರತೆಯನ್ನು ಅನುಭವಿಸ್ತಾ ಇರುವ ಬಜೆಟ್ ಏರ್ಲೈನ್ ಗೋ ಫಸ್ಟ್ ಕಳೆದ ವರ್ಷದ ಮೇ 3ರಿಂದ ಮುಚ್ಚಲಾಗಿದೆ. ಈಗ ಗೋ ಫಸ್ಟ್ ವಾಲಂಟರಿ ಬ್ಯಾಂಕ್ರಪ್ಸಿ ಪ್ರಾಸೆಸ್ ಅನ್ನು ನಡೆಸುತ್ತಿದೆ. ಕಳೆದ ವರ್ಷ ಮೇ 2, 2023ರಲ್ಲಿ ಏರ್ಲೈನ್ಸ್ ಮೇ 3, 4, 5ರಂದು ಎಲ್ಲ ವಿಮಾನಗಳನ್ನು ರದ್ದುಗೊಳಿಸುವುದಾಗಿ ಹೇಳಿತ್ತು. ಅಂದಿನಿಂದಲೂ ಗೋ ಫಸ್ಟ್ ನಿರಂತರವಾಗಿ ಫ್ಲೈಟ್ಸ್ ಸಸ್ಪೆಂಡ್ ಮಾಡುವ ದಿನವನ್ನು ಮುಂದೂಡುತ್ತಿದೆ.
ಹೊಸ ಮಾರುತಿ ಸುಜುಕಿ ಸ್ವಿಫ್ಟ್ ಬುಕಿಂಗ್ ಪ್ರಾರಂಭ. ಮಾರುತಿ ಸುಜುಕಿ ಇಂಡಿಯಾ ತನ್ನ ಜನಪ್ರಿಯ ಕಾರು ಸ್ವಿಫ್ಟ್ನ ಬುಕಿಂಗ್ ಆರಂಭಿಸಿದೆ. ಕಂಪನಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ಅರೆನಾ ಡೀಲರ್ಶಿಪ್ನಿಂದ ₹11,000 ಟೋಕನ್ ಅಮೌಂಟ್ ಅನ್ನು ಪೇ ಮಾಡಿ ಬುಕ್ ಮಾಡಬಹುದು. ಕಾರಿನ ಫೇಸ್ ಲಿಫ್ಟ್ ಆವೃತ್ತಿಯನ್ನು ಮೇ 9, 2024ರಂದು ಭಾರತದಲ್ಲಿ ಬಿಡುಗಡೆ ಮಾಡಲಿದೆ. ಮಾಧ್ಯಮ ವರದಿಗಳ ಪ್ರಕಾರ ಪ್ರಸ್ತುತ ಮಾಡೆಲ್ಗೆ ಹೋಲಿಸಿದರೆ ನೆಕ್ಸ್ಟ್ ಜನರೇಷನ್ ಸ್ವಿಫ್ಟ್ ಜೆಡ್ ಸೀರೀಸ್ನಲ್ಲಿ 1.2 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಇದೆ. ಹೊಸ ಎಂಜಿನ್ ಪ್ರತಿ ಲೀಟರ್ಗೆ ಸುಮಾರು 40 ಕಿಲೋಮೀಟರ್ ಮೈಲೇಜ್ ನೀಡಬಲ್ಲದು. ಮಾರುತಿಯ ಮೂಲ ಕಂಪನಿ ಸುಜುಕಿ ಮೋಟಾರ್ ಕಾರ್ಪೊರೇಷನ್ ಜಪಾನ್ನ ಟೋಕಿಯೋದಲ್ಲಿ ನಡೆದ ಆಟೋ ಮೋಟಾರ್ ಶೋನಲ್ಲಿ 4ನೇ ತಲೆಮಾರಿನ ಸ್ವಿಫ್ಟ್ ಅನ್ನು ಪರಿಚಯಿಸಿತ್ತು. ಇದಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ನಿಮ್ಮ ಮನಿ9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.